ಸಾರಿ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ಮಾರ್ನಿಂಗ್ ಬೇಗನೆ ವಾಕಿಗೆ ಹೋಗ್ಬಿಟ್ಟು ಬಂದೆ. ಯಾಕಂದರೆ ಆಮೇಲೆ ತುಂಬಾ ಬಿಸಿಲಿದೆ. 6:30ಗೆ ಹಂಗೆ ಬಿಸಿಲು ಹೊಡಿತಾ ಇದೆ. ಸೊ ನನಗೆ ನಿನ್ನೆ ಎಲ್ಲ ನಾನು ಲೇಟಾಗಿ ಹೋಗಿದ್ನಲ್ಲ, ಸೊ ಅಂದ್ಕೊಂಡೆ ಇಷ್ಟು ಬಿಸಿಲಲ್ಲಿ ಆಗಲ್ಲ ಅಂತ. ನಮಗೆ ಬೆಳಿಗ್ಗೆ ಫಸ್ಟ್ ವಾಕ್ ಮುಗಿಸ್ಕೊಂಡು ಬಂದುಬಿಟ್ಟೆ. ಆಮೇಲೆ ನಾನು ಎಕ್ಸಸೈಸ್ ಮಾಡೋಣ ಅಂತ, ಯೋಗ ಮಾಡೋಣ ಅಂತ. ಅದಕ್ಕೆ ಇವತ್ತು ಪೋಹ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವರಿಗೆ ಪೋಹ ಬ್ರೇಕ್ಫಾಸ್ಟ್, ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಪೋಹ ಮಾಡ್ತಾಯಿದ್ದೀನಿ. ಆಮೇಲೆ ಬಾಕ್ಸಿಗೆ ಕುಡ್ಕ ಮತ್ತು ಚಟ್ನಿ ಇದೆ, ಇಲ್ಲ ಅಂದರೆ ಸಾಂಬಾರು ಇದೆ. ಅದು ಸಾಂಬಾರು ಇಷ್ಟ ಆಗುತ್ತೆ, ಸಾಂಬಾರು ತೊಗೊಂಡು ಹೋಗ್ತಾರೆ. ಸೊ ಇವಾಗ ಅವ್ರಿಗೆ ಮಾಡಿಕೊಟ್ಬಿಡ್ತೀನಿ. ಆಮೇಲೆ ನಿಮಗೆ ಹಾಕ್ತೀನಿ. ಸೊ ಫ್ರೆಂಡ್ಸ್ ನೋಡಿ, ಕುಡ್ಕ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಆಯಿತು, ಇನ್ನೊಂದಿದೆ. ಒಂದು 3 ರಿಂದ 4 ಕುಡ್ಕ ಮಾಡ್ತೀನಿ ಅಷ್ಟೇ. ನನಗೆ ಇಲ್ಲಿ ಮೇಲ್ಗಡೆ ಕೌಂಟ್ರಲ್ಲಿ, ಕಿಚನ್ ಕೌಂಟ್ರಲ್ಲಿ ಇಡೋಕ್ಕೆ ಜಾಗ ಇಲ್ಲ. ಅದಕ್ಕೆ ಸ್ವಲ್ಪ ಕೆಳಗಡೆ ಎಲ್ಲ ಇಟ್ಕೊಂಡ್ಬಿಡ್ತೀನಿ ಅಷ್ಟೇ. ಅದಕ್ಕೆ ನನಗೆ ಆ್ಯಕ್ಚುಲಿ ನಾನು ಕ್ಲೀನಾಗಿ ಇಟ್ಟಿರ್ತೀನಿ, ಮತ್ತು ಸಾಮಾನುಗಳೆಲ್ಲ ಥರ ಎಲ್ಲ ಓಪನ್ ಆಗಿರೋದ್ರಿಂದ ಎಲ್ಲ ಕಾಣಿಸುತ್ತೆ. ಹಂಗಂಗೆ ಹರಡ್ಕೊಂಡಂಗೆ ಕಾಣಿಸುತ್ತೆ ಎಲ್ಲ. ಇದು ವುಡ್ ವರ್ಕ್ ಇದ್ದರೆ ಚೆನ್ನಾಗಿರುತ್ತೆ, ಬಾಕ್ಸ್ಗಳೆಲ್ಲ ಇದ್ದರೆ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಪೋಹ ಒಂದು ಇದು ಒಗ್ಗರಣೆ ಹಾಕಬೇಕು. ಆಮೇಲೆ ನಂದು ನನ್ನ ಮಗಂದು ಸಮಾಧಾನ ಬೇರೆ ಕುಡಿಬೇಕು. ಸೊ ಫ್ರೆಂಡ್ಸ್ ನೋಡಿ, ಪೋಹ ರೆಡಿಯಾಗಿದೆ. ಓಕೆ, ಇವಾಗ ಮಾರ್ನಿಂಗ್ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ. ನೋಡಿ, ಪೋಹ ರೆಡಿಯಾಗಿದೆ. ಕಿಚನ್ದು ಸ್ವಲ್ಪ ಕೆಲಸ ಮುಗೀತು, ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟದು ಕೆಲಸ ಸ್ವಲ್ಪ ಮುಗೀತು. ಅವನು ಪೋಹ ತಿಂತಾನೆ, ಸೊ ಮಾಡೋ ಅವಶ್ಯಕತೆ ಇಲ್ಲ ಬೇರೆ. ಆಮೇಲೆ ಇವತ್ತು ಅವ್ರದ್ದು ಚೇರ್ಮನ್ದಲ್ವೇನೋ ಇದಿದೆ, ಏನು ಬರ್ಡೇ ಇದೆ. ಅದಕ್ಕೆ ಆನ್ಲೈನಲ್ಲೇ ಅವ್ರಿಗೆ ಇದು ವಿಶ್ ಮಾಡೋದು. ಆಮೇಲೆ ಇವನಿಗೆ ಏನು ಕೊಟ್ಟಿದ್ದಾರೆ, ಸಿಂಗಿಂಗ್ದ ಬರ್ಡೇ ವಿಶಸ್ ಸಾಂಗ್ ಕೊಟ್ಟಿದ್ದಾರೆ. ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಸೊ ಇವಾಗ ನಾನು ರೆಕಾರ್ಡ್ ಮಾಡಿಕೊಡ್ತೀನಿ. ಹೇಳಪ್ಪ. ನಿಮಿಷ ಇರು. Happy birthday to you. Happy birthday for you. Happy birthday to you. Happy birthday. Just a day, just another year, but in our eyes you are the best. We're gonna love you above the rest. Oh, may God times always smile on you. May happiness always come your way. We had to love you, we had to celebrate your day. Oh, we wish the best of what the best can be, then all the best. We wish you for you that your all dreams come true. We wish the best of what the best can be, then all the best. We wish you for that all the dreams come true. Happy birthday to you. Happy birthday for you. Happy birthday to you. Happy birthday. Happy birthday. Happy birthday. Happy birthday. Happy birthday. Happy birthday. Very good.
ಏನಪ್ಪ ನಂಗೆ ಮಲೈ ಕೋಫ್ತಾ ಬೇಕು. ಏಯ್ ದೇವ್ರಿಗೆ ದೀಪ ಹಚ್ತಾ ಇದ್ದೀನಿ ಇರು. ಬರ್ತೀನಿ ಇರು. ರಿಯಾಕ್ಷನ್ ಆಫ್ ಆಂಗರ್. ವಾಟ್ ರಿಯಾಕ್ಷನ್ ಆಫ್ ಸಿ ಆಂಗರ್. ಜಸ್ಟ್ ವೇಟ್. ಬೈಬೇಡ ಅಮ್ಮ, ನನಗೆ ಬೈಬೇಡ. ನಿಂದು ಹಾಡು ರೆಕಾರ್ಡ್ ಮಾಡಿಬಿಟ್ಟು ಕಳ್ಸೋಕೆ ಹೇಳಿದಾರಲ್ವ ಮ್ಯಾಮ್ ನಿಮ್ಮ ಚೇರ್ಮನ್ ಸರ್ದು ಬರ್ಡೇಗೆ. ಹೌದು 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 ಹೌದು. ಕೊಡು. ಆಫ್ ಮಾಡಲಾ? ತಗೊಳ್ಳಿ. Happy birthday to you. Happy birthday for you. Happy birthday to you. Happy birthday, happy birthday. Just a day, just another year, but in our eyes you are the best. We gonna love you about the rest. Oh, may good times always smile on you. May happiness always come your way. We are here to love you. We are here to celebrate your day. Oh, we wish the best of what the best can be. All the we wish the best that your dream come true. We wish the best of what the best can be. All the best. We wish you that all your dream comes true. Happy birthday to you. Happy birthday for you. Happy birthday to you. Happy birthday, happy birthday, happy birthday, happy birthday, happy birthday, happy birthday. ಓಂ ಸರ್ವಸ್ಯ ಬುದ್ಧಿರೂಪೇಣ ಧನಸರದಿ ಸಂಸ್ಥಿತೆ ಸ್ವರ್ಗಾಪೋರ್ಗದೆ ದೇವಿ ನಾರಾಯಣಿ ನಮೋಸ್ತುತೆ ಕಲಾಕಾಷ್ಟಾದಿರೂಪೇಣ ಪರಿಣಾಮಪ್ರದಾಯಿನಿ ವಿಶ್ವಸೌಪರಕ್ತೌ ಶಕ್ತೆ ನಾರಾಯಣಿ ನಮೋಸ್ತುತೆ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹಂಸಯುಕ್ತಮಾನಸ್ತೆ ಸೃಷ್ಟಿಸ್ಥಿತಿವಿನಾಶನಂ ಶಕ್ತಿಭೂತೆ ಸನಾತನಿ ಗುಣಾಶ್ರಯ ಗುಣಮಯ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾಥ ಪರಿತ್ರಾಣಪರಾಯಣಿ ಸರ್ವಸಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಹಂಸಯುಕ್ತಮಾನಸ್ತೆ ಬ್ರಹ್ಮಾಣಿ ರೂಪಧಾರಣಿ ಕೌಶಾಂಭಕ್ಷರಿಕೆ ದೇವಿ ನಾರಾಯಣಿ ನಮೋಸ್ತುತೆ. ಇದು ಶ್ರೀ ಮಹಾಲಸ ದೇವಿಯ ಸ್ತೋತ್ರ. ನಮ್ಮ ಕುಲದೇವರು. ಈ ಸ್ತೋತ್ರ ನಾನು ಯಾವಾಗಲೂ ದಿನ ಹೇಳ್ತೀನಿ. ಮತ್ತು ವಿಷ್ಣು ಸಹಸ್ರನಾಮ, ಆಮೇಲೆ ಸುಬ್ರಹ್ಮಣ್ಯನ ಅಷ್ಟೋತ್ತರ, ಆಮೇಲೆ ಇದು ಮಹಾಮೃತ್ಯುಂಜಯ ಸ್ತೋತ್ರ, ಆಮೇಲೆ ಇದು ಲಲಿತಾ ಸಹಸ್ರನಾಮ. ಈ ಲಲಿತಾ ಸಹಸ್ರನಾಮ ಓದುವಾಗ ಏನು ಅಂದರೆ ಅದರಲ್ಲಿರೋ ಅಕ್ಷರಗಳು ನಾವು ಸರಿಯಾಗಿ ಅಂದರೆ ಕರೆಕ್ಟಾಗಿ ಇರೋದನ್ನೇ ಓದಬೇಕು ಅಂತಾರೆ. ಏನಾದರೂ ಸ್ವಲ್ಪ ತಪ್ಪಾದರೆ ಅದು ಅಂದರೆ ಅದರಿಂದ ನಮಗೇನಾದರೂ ಹಾನಿ ಆಗ್ಬೋದು ಅಂತ ಹೇಳ್ತಾರೆ. ಸೊ ಇದನ್ನು ಓದುವಾಗ ನಾನು ನೋಡಿಕೊಂಡೇ ಓದ್ತೀನಿ. ಮತ್ತು ಅದರಲ್ಲಿ ಒತ್ತಕ್ಷರಗಳು ಜಾಸ್ತಿ ಇರೋದ್ರಿಂದ, ಅಂದರೆ ಇದು ಕನ್ನಡದಲ್ಲಿದೆ, ಒತ್ತಕ್ಷರಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆಗೋ ಇದಿದೆ. ಅದಕ್ಕೋಸ್ಕರ ನಾನು ಸರಿಯಾಗಿ ನೋಡಿಕೊಂಡು ಓದ್ತೀನಿ. ಸೊ ಹಂಸಯುಕ್ತಮಾನಸ್ತೆ ಇವಳೇ
ಗ್ವಾವಾ ಎಷ್ಟು ಚೆನ್ನಾಗಿ ಸಿಗುತ್ತಂದರೆ ನೋಡಿ. ಮತ್ತು ತುಂಬ ಸ್ವೀಟಾಗಿದೆ. ರೆಡ್ ಕಲರ್ ಇಲ್ಲ, ವೈಟ್ ಕಲರೇ, ಬಟ್ ತುಂಬ ಸ್ವೀಟಾಗಿದೆ. ನನಗೆ ಮುಂಚೆ ಬ್ಯಾಂಗ್ಳೂರಲ್ಲೆಲ್ಲ ತಿಂದಿದ್ರೆ ಗ್ವಾವಾ ಆಗ್ತಾನೇ ಇರಲಿಲ್ಲ. ಥ್ರೋಟ್ ಇನ್ಫೆಕ್ಷನ್ ಅಂದರೆ ಥ್ರೋಟಲ್ಲಿ ಒಂಥರ ಇಚ್ಚಿಂಗ್ ಆಗೋದು ಎಲ್ಲ ಆಗೋದು. ನನ್ನ ಮಗನಿಗೂ ಆಗ್ತಾ ಇರಲಿಲ್ಲ. ಬಟ್ ಇಲ್ಲಿ ನಮಗೆ ಓಕೆ, ಇಲ್ಲೇನು ಅಂಥದ್ದು ಅನಿಸಲ್ಲ. ಮತ್ತು ಆ್ಯಪಲು ತುಂಬ ಚೆನ್ನಾಗಿದೆ, ಬಟ್ ಇದು ಸ್ವಲ್ಪ ಕಾಸ್ಟ್ಲಿನೇ, ಇಂಪೋರ್ಟೆಡ್ ಅಲ್ವಾ. ಇಂಡಿಯನ್ ಆ್ಯಪಲ್ ಇನ್ನೂ ಇಲ್ಲಿ ಬರ್ತಾ ಇಲ್ಲ. ಇಲ್ಲೆಲ್ಲ ಫ್ರೂಟ್ಸ್ ಬ್ಯಾಂಗ್ಳೂರಿಂದನೇ ಬರೋದು. ಆಮೇಲೆ ಈ ಮೂಸಂಬಿ ಇದು ಆ್ಯಕ್ಚುಲಿ ಆರೆಂಜ್ ಥರ ಅನಿಸುತ್ತೆ ನೋಡೋಕ್ಕೆ, ಬಟ್ ದಿಸ್ ಇಸ್ ಮೂಸಂಬಿ. ಓಕೆ, ನಾವು ಇದನ್ನು ಏನು ಮಾಡ್ತೀವಿ ಅಂದರೆ, ನಾನು ನನ್ನ ಮಗ ಒಂದೊಂದು ಸತಿ ಆ್ಯಕ್ಚುಲಿ ಇದರಲ್ಲಿ ಇದು ಸಿಟ್ರಿಕ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಇದನ್ನು ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಕಟ್ ಮಾಡಿಬಿಟ್ಟು ಹಾಗೇ ಅದನ್ನು ಜ್ಯೂಸನ್ನು ಕಚ್ಚಿಬಿಟ್ಟು ತಿಂತೀವಿ. ಅಂದರೆ ಒಳಗಡೆ ಇರೋ ಪೋರ್ಷನ್ ಜ್ಯೂಸಿಯಾಗಿರುತ್ತಲ್ಲ, ಚೆನ್ನಾಗಿರುತ್ತೆ. ಹಾಗೇ ಜ್ಯೂಸ್ ಮಾಡಬೇಕು ಅಂತಿಲ್ಲ. ನನಗೊಂದು ಜ್ಯೂಸರ್ ತೊಗೋಬೇಕು. ಅಂದರೆ ಈ ಜ್ಯೂಸ್ ಇದರಲ್ಲಿ ಮಾಡಿದ್ರೆ ಬೀಜಗಳೆಲ್ಲ ಎಲ್ಲ ಮಿಕ್ಸ್ ಆಗಿಬಿಟ್ಟು ಕಹಿ ಆಗಿಬಿಡುತ್ತೆ. ಬೇರೆ ಸಪ್ರೇಟಾಗೇ ಬರುತ್ತೆ ಜ್ಯೂಸರ್ ಅಂತ. ಅದರಲ್ಲಿ ಮೇಲ್ಗಡೆದು ಇದು ಪೋರ್ಷನ್ನು ಆಮೇಲೆ ಬೀಜಗಳೆಲ್ಲ ಸಪ್ರೇಟ್ ಆಗ್ತವೆ. ಅದನ್ನು ತೊಗೋಬೇಕು ನನಗೆ. ಬ್ಯಾಂಗ್ಳೂರಿಗೆ ಹೋದರೆ ಚೆನ್ನಾಗಿರುತ್ತೆ ಜ್ಯೂಸ್ ಮಾಡೋಕ್ಕೆಲ್ಲ. ನಿನ್ನೆ ಅಷ್ಟೇ ಅವರು ಸಾಮಾನ್ಯ ಇದು ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತಂದ್ರಲ್ವ, ಆವಾಗ ಇದನ್ನೆಲ್ಲ ತೊಗೊಂಬಂದರು. ನಮಗೆ ವಾರಕ್ಕೆ 500 ರೂಪಾಯಿ ಫ್ರೂಟ್ಸ್ಗೆ ಆಗುತ್ತೆ. ಇವಾಗಷ್ಟೇ ಗ್ರೈಂಡರ್ನಲ್ಲಿ ಹಿಟ್ಟು ಹಾಕ್ಬಿಟ್ಟು ರುಬ್ಬಿಟ್ಟಿಟ್ಟಿದ್ದೀನಿ. ಇದು ನಾಳೆ ನೀರು ದೋಸೆಗೆ. ಮತ್ತು ಇವ್ರ ಫ್ರೆಂಡ್ ಇವಾಗ ಜಸ್ಟ್ ನಾವು ಬಂದಿದ್ದರು. ಅವ್ರ ಮಗಂದು ಬರ್ಡೇ ಅಂತ ಹೇಳ್ಬಿಟ್ಟು ಕೇಕ್ ಕೊಟ್ಬಿಟ್ಟೋದ್ರು. ಒಂದು 3 ಪೀಸ್ ಕೇಕ್ ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವಿಚ್ ಫ್ಲೇವರ್ ಇಸ್ ಹೋಮ್ ಮೇಡ್ ಇರಬೇಕು. ಅವರು ಎಗ್ಲೆಸ್ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತು ನಾವು ಎಗ್ ತಿನ್ನಲ್ಲ ಅಂತ. ಎಗ್ಲೆಸ್ ಮಾಡಿರ್ತಾರೆ ಮೋಸ್ಟ್ಲಿ. ಎಗ್ಲೆಸ್ ಆದರೆ ಮಾತ್ರ ಕೊಡ್ತಾರೆ. ಎನಿವೇಸ್ ನನ್ನ ಮಗನಿಗೆ ಒಂದೊಂದು ಸತಿ ನಾನು ಅಂಥ ರಿಸ್ಟ್ರಿಕ್ಷನ್ ಹಾಕಲ್ಲ, ಯಾಕಂದರೆ ಮಕ್ಕಳು ಏನು ಮಾಡೋಕ್ಕಾಗಲ್ಲ. ಅವನೇನು ಎಗ್ ತಿನ್ನಲ್ಲ, ಬಟ್ ಸ್ಟಿಲ್ ಆದ್ರೂ ಕೆಲವೊಂದು ಸತಿ ಏನು ಮಾಡೋಕ್ಕಾಗಲ್ಲ. ಯಾವ್ದಾದ್ರು ಬರ್ಡೇಗೆ ಹೋದಾಗ ಎಲ್ಲ ಕಡೆ ಎಗ್ಲೆಸ್ ಇರಲ್ಲ, ಸೊ ತಿನ್ನಲೇಬೇಕಾಗುತ್ತೆ. ಆಮೇಲೆ ಫ್ರೆಂಡ್ಸ್, ಸೊ ನಾನು ಇವತ್ತು ತಲೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಿನ್ನೆ ಅಷ್ಟೇ ನಾನು ತಲೆ ಸ್ನಾನ ಮಾಡಿರೋದು, ಅದಕ್ಕೋಸ್ಕರ ಇವತ್ತು ತಲೆ ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ಎಣ್ಣೆ ಹಾಕ್ಕೊಂಡ್ಬಿಟ್ಟು ನಾಳೆ ಸ್ನಾನ ಮಾಡಿದ್ರಾಯ್ತು ತಲೆಗೆ ಅಂತ ಸುಮ್ಮನಾದೆ. ಮತ್ತು ಇವತ್ತು ನಮ್ಮ ಮನೆಯಲ್ಲಿ ಸಾಂಬಾರು ಮಾಡಿದ್ದೆ. ಮೂಲಂಗಿ ಮತ್ತು ಇದು ನವಿಲುಕೋಸು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೀನಿ. ಆಮೇಲೆ ಇವತ್ತು ಪಲ್ಯ ಏನು ಮಾಡಿದೆ, ಬೀನ್ಸ್ ಪಲ್ಯ ಮಾಡಿದ್ದೀನಿ. ಸೊ ಇವತ್ತಿಂದು ಮುಗೀತು ಕತೆ. ಆಮೇಲೆ ಇವತ್ತು ಬೆಳಿಗ್ಗೆ ಅಂತೂ ನನ್ನ ಮಗಂದು ಅವ್ರ ಚೇರ್ಮನ್ ಸರ್ದು ಬರ್ಡೇ ಇತ್ತಲ್ವ, ನಾನು ನಿಮಗೆ ರೆಕಾರ್ಡ್ ಮಾಡಿದ್ದೀನಿ, ಬ್ಲಾಗಲ್ಲಿ ಹಾಕ್ತೀನಿ. ಸೊ ಅವ್ರಿಗೆ ವಿಶ್ ಮಾಡೋಕ್ಕೆ ಅವನಿಗೂ ಹೇಳಿದರು. ಅಂದರೆ ಒಂದು ಹಾಡು ಅವ್ರು ಕೊಟ್ಟಿರ್ತಾರೆ ಆನ್ಲೈನಲ್ಲೇ, ಅದನ್ನು ಅವನು ಟ್ಯೂನ್ ಮಾಡಿಬಿಟ್ಟು ಹಾಡಬೇಕು. ಸೊ ಅದನ್ನು ಹಾಡಿದ್ದಾನೆ. ನಾನು ಈ ಬ್ಲಾಗಲ್ಲಿ ಇರುತ್ತೆ, ವಾಚ್ ಮಾಡಿ. ಆಮೇಲೆ ನಿನ್ನೆ ಅವನು ಕಾರಲ್ಲಿ ಹೋಗುವಾಗ ಬ್ಲಾಗೇ ಮಾಡಿಲ್ಲ. ಅವನು ಮಾಡಿದ್ದಾನೆ, ಒಂದು ಸ್ವಲ್ಪನೇ ಮಾಡಿಬಿಟ್ಟಿದ್ದಾನೆ. ನಾನು ಅದಕ್ಕೆ ಅದು ಬೇಡ ಕಣೋ, ಏನು ಯೂಸ್ ಇಲ್ಲ ಅಂತ ಅದನ್ನು ಡಿಲೀಟ್ ಮಾಡಿಬಿಟ್ಟೆ. ಇನ್ನೊಂದು ದಿನ ಹೋಗುವಾಗ ಇನ್ನು ಚೆನ್ನಾಗಿ ಹಾಕ್ತೀನಿ ಅಂತ ಹೇಳ್ದೆ. ಅವ್ನಿಗೇನಾಗುತ್ತೆ ಅಂದರೆ ಕಾರಲ್ಲಿ ಕೂತ ತಕ್ಷಣ ಎಲ್ಲ ಮರ್ತೋಗ್ಬಿಡುತ್ತೆ. ಅಂದರೆ ಬ್ಲಾಗ್ ಮಾಡಬೇಕು ಅಂತ ನಾನಿದ್ರೆ ಮಾಡ್ತೀನಿ, ನಾನು ಹೋಗಿರ್ಲಿಲ್ವಲ್ಲ. ನನಗಂತೂ ನಿನ್ನೆ ಸಿಕ್ಕಾಪಟ್ಟೆ ಕೆಲಸ, ತರಕಾರಿ ತೊಳೆಯೋದು ಅದು ಇದು ಅಂತ ಎಲ್ಲ ಇತ್ತಲ್ವ. ಸೊ ಅದೇ ಕೆಲಸ ಆಗೋಯಿತು. ಆಮೇಲೆ ಫ್ರೆಂಡ್ಸ್, ಇನ್ನೇನಿಲ್ಲ, ಇವತ್ತಿಂದು ಬ್ಲಾಗು ಇಲ್ಲೇ ನಾನು ಇದು ಮುಗಿಸ್ತೀನಿ. ಅಂದರೆ ಇವಾಗ ಅವ್ರದ್ದು ಬಟ್ಟೆ ಬೇರೆ ಇವಾಗ ಸಾಯಂಕಾಲ ಬಂದುಬಿಟ್ಟು ಆಫೀಸಿಂದ ಸ್ನಾನ ಮಾಡಿರ್ತಾರಲ್ಲ, ಅದನ್ನು ಮತ್ತೆ ಹಾಕಬೇಕು ನಾನು ವಾಷಿಂಗ್ ಮೆಷಿನ್ಗೆ. ಇಲ್ಲಾಂದರೆ ಅವ್ರದ್ದು ಬೆಲ್ಟು, ಆಮೇಲೆ ಇದು ಜಾಕೆಟ್ ಇರುತ್ತೆ, ಅದು ಅದನ್ನು ಹೀಗೆ ವಾಶ್ ಮಾಡಿಬಿಟ್ಟು ನಾನು ತೊಳೆದಾಕ್ಬಿಡ್ತೀನಿ. ಯಾಕಂದರೆ ಮೆಷಿನ್ಗೆ ಹಾಕಬಾರ್ದು, ಅದು ಹಾಕಿದರೆ ಹಾಳಾಗುತ್ತೆ. ಅದಕ್ಕೋಸ್ಕರ ಅದೊಂದು ಕೆಲಸ ಇದೆ. ಇನ್ನೇನಿಲ್ಲ, ರೈಸು ಇದೆ. ಆಮೇಲೆ ಚಪಾತಿ, ನನಗೊಂದು 2 ಚಪಾತಿ ಮಾಡ್ಕೊತೀನಿ. ಅವ್ರು ಮಧ್ಯಾಹ್ನ ಚಪಾತಿ ತಿಂದಿರ್ತಾರಲ್ವ, ಸೊ ಅವ್ರಿಗೆ ಮತ್ತೆ ಚಪಾತಿ ಬೇಡ. ನನ್ನ ಮಗನಿಗೆ ಚಪಾತಿ ಬೇಕಿದ್ದರೆ ಕೊಡ್ತೀನಿ, ಇಲ್ಲಾಂದರೆ ಇದನ್ನು ರೈಸನ್ನು ತಿಂತಾನೆ. ನನ್ನ ಅಕ್ಕ ಅವರು ರೈಸೇ ತಿನ್ನೋದು, ಅವರು ಜಾಸ್ತಿ ಚಪಾತಿ ಏನು ತಿನ್ನೋಕ್ಕೆ ಹೋಗಲ್ಲ. ಸೊ ಅಷ್ಟೇ, ಇವತ್ತಿನ ದಿನ ಇಷ್ಟೇ.
ನಾಳೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮ್ಮ ಮನೆಯವರು ಬೈತಾರೆ, ನೀನು ಸಿಗ್ತೀನಿ ಅಂತ ಯಾಕೆ ಹೇಳ್ತೀಯ ಅಂತ. ಕರೆಕ್ಟ್ ಅದು. ಯಾಕಂದರೆ ನನಗೆ ನಮ್ಮ ಕಡೆ ನಂದು ಕುಮಟಾ ಮತ್ತು ಮ್ಯಾಂಗ್ಳೂರು ಎರಡೂ ಸೇರಿಬಿಟ್ಟು ಇದು ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಮ್ಯಾಂಗ್ಳೂರು ಕಡೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕುಮಟಾ ಕಡೆ. ಯಾಕಂದ್ರೆ ನನ್ನ ತಂದೆ ಮನೆ ಎಲ್ಲ ಕುಮಟಾ ಕಡೆ, ತಾಯಿ ಮನೆ ಎಲ್ಲ ಕುಂದಾಪುರ ಕಡೆ. ಸೊ ಹಾಗಾಗಿ ನಾನು ಎರಡೂ ಮಿಕ್ಸ್ ಆಗೋದ್ರಿಂದ ಒಂದೊಂದು ಸತಿ ನಮ್ಮ ಆ ಕಡೆ ಎಲ್ಲ ಸಿಗ್ತೀನಿ ಅಂತ ಹೇಳ್ತೇವೆ. ಸೊ ಅದಕ್ಕೋಸ್ಕರ ಹಂಗೆ ಬರುತ್ತೆ. ಭೇಟಿ ಆಗ್ತೀನಿ ಇಲ್ಲ ಮೀಟ್ ಆಗ್ತೀನಿ ಅಂತ ಅಂತಾರೆ. ಸೊ ಓಕೆ, ಸಾರಿ. ಯಾಕಂದರೆ ಲ್ಯಾಂಗ್ವೇಜಲ್ಲೂ ಸ್ವಲ್ಪ ಏನಾದರೂ ನಾವು ಬೈ ಮಿಸ್ಟೇಕ್ ಏನಾದರೂ ಹೇಳಿಬಿಟ್ರೆ ಅದು ಇನ್ನೊಂದು ಥರ ಅರ್ಥ ಬಂದುಬಿಡುತ್ತೆ. ಅದಕ್ಕೋಸ್ಕರ ಅಂತ ಹೇಳಿದ್ರು. ಕರೆಕ್ಟ್ ಅದು. ನಾವು ಇದು ರೆಗ್ಯುಲರಾಗಿ ಮಾತಾಡೋ ಏನು ಲ್ಯಾಂಗ್ವೇಜ್ ಕನ್ನಡ ಯಾವ ರೀತಿ ಇರುತ್ತೆ ಆ ರೀತಿ ನಾವು ಹೇಳಿಬಿಡ್ತೀವಿ ಒಂದೊಂದು ಸತಿ. ಸೊ ಅದು ಸ್ವಲ್ಪ ಮಿಸ್ಟೇಕ್ ಆಗುತ್ತೆ ಒಂದೊಂದು ಸತಿ. ಸೊ ಸಾರಿ ಫಾರ್ ದ್ಯಾಟ್. ಓಕೆ. ಆಮೇಲೆ ಇವತ್ತಿನ ವ್ಲಾಗ್ ವಾಚ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಇನ್ನೇನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾನು ಆದಷ್ಟು ಏನಾದರೂ ಹೊಸ ರೆಸಿಪಿಗಳಿದ್ದರೆ ಶೇರ್ ಮಾಡ್ತೀನಿ. ನನ್ನ ಮಗ ಆವಾಗ ಹೇಳಿದ್ನಲ್ವ, ಅಮ್ಮ ಇದು ಮಲೈ ಕೋಫ್ತಾ ಮಾಡು ಅಂತ. ಮಾಡ್ತೀನಿ, ಆಗಾಗ ಮಾಡ್ತಾ ಇರ್ತೀನಿ, ಶೇರ್ ಮಾಡ್ತೀನಿ. ಮಾಡಿಬಿಟ್ಟು ಯಾಕಂದ್ರೆ ಸ್ವಲ್ಪ ಫ್ರೀ ಇರೋ ದಿನ ಅವನ್ನೆಲ್ಲ ಇಟ್ಕೋಬೇಕು. ಇಲ್ಲಾಂದರೆ ಏನಾಗುತ್ತಂದರೆ ಕೆಲಸದ ಮಧ್ಯದಲ್ಲಿ ನನಗೆ ರೆಸಿಪಿ ಶೇರ್ ಮಾಡೋಕ್ಕೂ ಆಗೋದಿಲ್ಲ, ಲೇಟ್ ಆಗಿಬಿಡುತ್ತೆ. ಸೊ ಮಾಡ್ತೀನಿ ಸಂಡೇ ಅಥವಾ ಮಂಡೇ ಹಾಗೆ ಮಾಡಿಬಿಟ್ಟು ಇದು ಶೇರ್ ಮಾಡ್ತೀನಿ ರೆಸಿಪಿನ. ಓಕೆ ಫ್ರೆಂಡ್ಸ್, ಮತ್ತು ನಾಳೆ ಮೀಟ್ ಮಾಡೋಣ. ಓಕೆ, ಹ್ಯಾವ್ ಎ ಗುಡ್ ನೈಟ್. ಓಕೆ, ಥ್ಯಾಂಕ್ ಯು. ಸಿ ಯು.